ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯೋದ್ರಿಂದಲೇ ನಾವು ಗೆದ್ದಿರೋದು. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು. ಸರ್ 3 ಉಪಚುನಾವಣೆ ಮುಂದಿಟ್ಕೊಂಡು ಸಿಎಂ ಸರ್ 3 ಉಪಚುನಾವಣೆ ಮುಂದಿಟ್ಕೊಂಡು ನಿಮ್ಮ ಸರ್ಕಾರದ ಮೇಲೆ ಬಂದಿರುವಂತ ಎಲ್ಲ ಆರೋಪಗಳನ್ನ ಕ್ಲೀನ್ ಚಿಟ್ ತಗೋತಾ ಇದ್ರಿ ನೀವು. ನಾನ್ ಕ್ಲೀನ್ ಚಿಟ್ ಕೋರ್ಟ್ನವ್ರು ಕೊಡ್ಬೇಕಪ್ಪ ಕ್ಲೀನ್ ಚಿಟ್. ನೀವೀಗ 3 ಜನ ನೋಡಯ್ಯ, ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಇನ್ನು ನ್ಯಾಯಾಲಯಗಳ ತೀರ್ಪು ಬಂದಿಲ್ವ ಸರ್? ನ್ಯಾಯಾಲಯಗಳ ತೀರ್ಪು ಇನ್ನು ಬಂದಿಲ್ಲ. ಇವ್ರು ಕೇಳ್ತಾ ಇರ್ತಾರಪ್ಪ. ನಾನು ಐ ಡೋಂಟ್ ಶೇ ಮೇಜರ್ ಕಮ್ಯುನಿಟಿ ಮೇಜರ್ ಕಮ್ಯುನಿಟಿ. ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ವೋಟ್ ಹಾಕಿದ್ದಾರೆ. It is Congress party's win. It is not ಸಿದ್ದರಾಮಯ್ಯ. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟೀಸ್ ವಿನ್. ಇಟ್ ಇಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು. ಸರ್, ಈ 3 ಚುನಾವಣೆಗೆ ನೀವು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಸರ್ಕಾರ ಹಣದ ಮೂಟೆಯನ್ನು ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅಂತ ಹೇಳಿ ಬೊಮ್ಮಾಯಿಯವರು ಆರೋಪ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಹಣದ ಹೊಳೆಯ ಹರಿದಿದೆ, ಆರೋಪ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವ್ರ ಅರ್ಥ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ರಲ್ಲಿ ಹೆಂಗ್ ಗೆದ್ದಿದ್ರು ಅವರು? ನಾನು ಅವೆಲ್ಲ ಹೇಳಕ್ ಹೋಗಲ್ಲ, ಹೇಳಬಾರದು, ಹೇಳಲ್ಲ. ಮಹಾರಾಷ್ಟ್ರದಲ್ಲಿ 149ಕ್ಕೆ 125 ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿ ಅವರು. ಹೆಂಗಿದ್ರು ಹೇಳಪ್ಪ ನೀನೆ. 149 ಕೋಟಿ ತಗೊಂಡಿದ್ದು ಅವರು. 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು ಪರ್ಸೆಂಟ್ ಆಯ್ತಾಯ್ತು? ಮತ್ತೆ ಹೆಂಗ್ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾರೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ಬಿಟ್ರು ಅಂತಂದ್ರೆ ಅದ್ ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ, ಮತದಾರರನ್ನ ದಡ್ಡರು ಮಾಡಕ್ಕಾಗಲ್ಲ ನಾವು. ನೋಡಿ, ಅವರಿಬ್ರು ಸೋಲಿಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲಿಸಿದ್ದಾರೆ ಅಲ್ವಾ? ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾನೆ ಅಂತ ಹೇಳ್ತೀರಾ? ಕುಟುಂಬ ರಾಜಕಾರಣದ ಒಟ್ಟಾರೆ ಅವರ ಅಪಪ್ರಚಾರ ಮತ್ತೆ ಸುಳ್ಳು ಆರೋಪಗಳಿಗೆ ಸೋಲಾಗಿದೆ. ಸರ್, ಸಿಎಂ ಸರ್ಗೆ ಈ ಒಂದು ಚುನಾವಣೆಗಳಿಂದ ಶಕ್ತಿ ಬಂದಿದೆ ಸರ್. ಸಿಎಂ ಅವ್ರಿಗೆ ಈ ಒಬ್ರು ಮಾತಾಡ್ರಿ, ಇವ್ರು ಮಾತಾಡ್ತಾರೆ, ಮಾತಾಡಪ್ಪ. ಜನ ಉತ್ತರ ಕೊಟ್ಟವ್ರಲ್ಲ ಅವ್ರಿಗೆ, ನಾನೇನ್ ಹೇಳೋದು? ಜನ ಉತ್ತರ ಕೊಟ್ಟರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.